ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ನೋಡ್ರಿ, ಕಾರ್ ಒಳಗೆ ಸ್ಟಾರ್ಟ್ ಮಾಡೇವಿ. ಸ್ಪೆಷಲ್ ವಿಡಿಯೋ ಇವತ್ತಿದೆ, ಯಾಕಂದ್ರೆ ಇದು ನನ್ನ ಬರ್ಡೇ ಸಂಬಂಧ ನನ್ನ ಹಸ್ಬೆಂಡ್ ಟ್ರಿಪ್ ಪ್ಲಾನ್ ಮಾಡ್ಯಾರ. ಈ ಸತಿ ಬರ್ಡೇ ಸೆಲೆಬ್ರೇಷನ್ ಮನಿ ಒಳಗೆ ಆತ ಹೋಟೆಲ್ ಒಳಗೆ ಎವ್ರಿ ಟೈಮ್ ಮಾಡ್ಕೊತಿದ್ವಿ. ಈ ಸತಿ ಇವ್ರು ಏನಂದ್ರು ಎಲ್ಲರ ಟ್ರಿಪ್ ಹೋಗೋಣ, ಯಾಕಂದ್ರೆ ಹೆಂಗೂ ನಮ್ದು ಹೊಸ ಕಾರ್ ಐತಲ್ಲ. ಸೊ ಹಾಗಾಗಿ ಭಾಳ ಪ್ಲೇಸಸ್ ನಾವು ವಿಚಾರ ಮಾಡಿದ್ವಿ. ಆಮೇಲೆ ನನ್ನ ಸಿಸ್ಟರ್ ಹಸ್ಬೆಂಡನ್ನು ಕರೆದ್ವಿ, ಬಟ್ ಅವ್ರು ಸ್ವಲ್ಪ ಬ್ಯುಸಿ ಇದ್ರೆ ಹಂಗಾಗಿ ಅವ್ರು ಬರಲಿಲ್ಲ. ಅದಕ್ಕೆ ನಾವು ಅಟ್ಲೀಸ್ಟ್ ಸ್ಯಾಟರ್ಡೆ ಸಂಡೇ ಐತಲ್ಲ, 2 ದಿನದಾಗ ಹೋಗಿ ಬರೋ ಪ್ಲೇಸ್ ಯಾವ ಇದ್ರ ಅಂತ ಹೇಳಿ ಹೋಗಿ ಬರೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ನಮ್ಮ ತಲೆಯಾಗ ಫಸ್ಟ್ ಬಂದಿದ್ದ ಸಕಲೇಶ್ಪುರ ಮತ್ತು ಮೈಸೂರು. ಸಕಲೇಶ್ಪುರ ಕ್ಯಾನ್ಸಲ್ ಮಾಡಿ ಮತ್ತೀಗ ಮೈಸೂರು ಹೊಂಟೇವ್ ನೋಡ್ರಿ. ಸೊ ಮೈಸೂರು ಒಳಗೆ ಫಸ್ಟ್ ಆ್ಯಕ್ಚುಲಿ ಮೈಸೂರು ಎಂಟರ್ ಆಗೋಕ್ಕಿಂತ ಮೊದಲನ ಒಂದು ಮಸ್ತ್ ಪ್ಲೇಸಿಗೆ ಹೊಂಟೇವಿ. ಎಲ್ಲಂತ ಹೇಳಿ ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ತೇನಂತ. ಸೊ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗೈತೆ ನೋಡ್ರಿ. 6 ಗಂಟೆ ಬಿಡೋ ಪ್ಲಾನ್ ಇತ್ತ, ಬಟ್ 6:30 ಆತ. ಇಟ್ಸ್ ಓಕೆ, ಹೋಗಿ ಅಲ್ಲಿಂದ ಮತ್ತೆ ಏನೇನಂತ ಹೇಳಿ ಕಂಟಿನ್ಯೂ ನಿಮಗೆ ವಿಡಿಯೋದಾಗ ತೋರಿಸ್ತೇನೆ. ಇವ್ರು ನೋಡ್ರಿ ಈಗ ಮಸ್ತ್ ಇಲ್ಲಿ ಡ್ರೈವಿಂಗ್ ಮಾಡಕತ್ತಾರ. ನಮ್ಮ ಕಾರ್ ಒಳಗೆ ಈ ಸತಿ ಹೊಂಟೇವಲ್ಲ, ಖುಷಿ ಅನ್ಸಾದೈತಿ. ಫಸ್ಟ್ ಟೈಮ್ ಮೈಸೂರಿಗೆ ನಮ್ಮ ಸ್ವಂತ ಕಾರ್ನಾಗ ಹೊಂಟೇವಿ. ಸೊ ಮಸ್ತ್ ಎಕ್ಸ್ಪೀರಿಯನ್ಸ್ ಆಗೋದೈತಿ ಇವತ್ತು. ಫುಲ್ ಡೇ ನಾನು ನಿಮ್ಗೆ ವ್ಲಾಗ್ ಮಾಡಿ ಎಲ್ಲೆಲ್ಲಿ ಹೋಗ್ತೇವಿ, ಏನೇನು ಇಂಟ್ರೆಸ್ಟಿಂಗ್ ಪ್ಲೇಸ್ ಅದಾವ ಅಂತ ಹೇಳಿ ತೋರಿಸ್ತೀನಿ. ನಮ್ಮ ಮನೆಯಿಂದ ಮೈಸೂರು 160 ಕಿಲೋಮೀಟರ್ಸ್ ಐತಿ. ನಾವೀಗ ಸಿದ್ದಾಪುರ ಡಿಮಾರ್ಟ್ ಮೇಲಿನ ರೋಡ್ ಚೂಸ್ ಮಾಡೇವಿ. ಆ್ಯಕ್ಚುಲಿ 2 ರೋಡ್ಲೆ ಹೋಗ್ಬೋದು ನಾವು. ಸೊ ನಮಗೆ ಮ್ಯಾಪ್ ಒಳಗೆ ತೋರಿಸ್ತಂದ್ಮೇಲೆ ನಾವು ಇದು ಚೂಸ್ ಮಾಡೇವಿ. ಇದು ಹೋಗಿ ಮೈಸೂರು ರೋಡಿಗೆ ಹತ್ತೈತಲ್ಲ, ಹಾಗಾಗಿ ಇದನ್ನ ಚೂಸ್ ಮಾಡೇವಿ ನೋಡ್ರಿ. ಈಗ ಸದ್ಯಕ್ಕಂತೂ ಒಟ್ಟು ಟ್ರಾಫಿಕ್ ಇಲ್ಲ, ಟ್ರಾಫಿಕ್ ಇರಬಾರ್ದು, ಆದಷ್ಟು ಜಲ್ದಿ ಹೋಗಿ ಮುಟ್ತೇವೆ ನಾವು ಹೋಗ್ಬೇಕಾದ್ರೆ ಆನ್ ದ ವೇನ ಅಲ್ಲೇ ಗಾಳಿ ಆಂಜನೇಯ ಸ್ವಾಮಿ ಗುಡಿ ಐತಿ. ಜಾತ್ರೆದೆಲ್ಲ ತಯಾರಿ ನಡೆದಿತ್ತು ನೋಡ್ರಿ. ಯಾಕಂದ್ರೆ ನಾವು ರಾಮನವಮಿ ಹಿಂದಿನ ದಿವಸ ಹೊಂಟಿದ್ವಿ, ಹಾಗಾಗಿ ಅಲ್ಲೇ ರಾಮನವಮಿ ದಿವಸ ಗ್ರ್ಯಾಂಡ್ ಆಗಿ ಜಾತ್ರೆ ನಡಿತೈತಿ. ಹಾಗಾಗಿ ರೋಡ್ಸ್ ಎಲ್ಲ ನೋಡ್ರಿ ಫುಲ್ ಹೂವು, ಆಮೇಲೆ ಅಂಗಡಿ ಹಚ್ಚಾಕತ್ತಿದ್ರ, ಮಸ್ತ್ ಡೆಕೋರೇಷನ್ ಎಲ್ಲ ಮಾಡಿದ್ರ. ಈಗ ನೋಡ್ರಿ ಮತ್ತು ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆನ್ ದ ವೇ ರಗಡ್ ಹೋಟೆಲ್ಸ್ ಅದು ಅದಾವ. ಆಮೇಲೆ ಇಲ್ಲೇ ಬಸವನಂದೊಂದು ಮೂರ್ತಿನೂ ಆಗಾಕತ್ತೈತಿ. ಇನ್ನೇನು ಟೋಲ್ ರೋಡ್ ಸ್ಟಾರ್ಟ್ ಆಕೈತಿ ನೋಡ್ರಿ. ಮೈಸೂರು ಬೆಂಗಳೂರು ಹೈವೇ ಅಂದ್ರೂ ಮಸ್ತ್ ಐತಿ. ಎಟ್ ಅ ಟೈಮ್ 10 ಗಾಡಿ ಅಲ್ಲಿ ಟ್ರಾವೆಲ್ ಮಾಡ್ತಾವ ನೋಡ್ರಿ. ಮಸ್ತ್ ಐತೆ. ಆ್ಯಕ್ಚುಲಿ ದಶಪಥ ಅಂತಲೂ ಕರೀತಾರೆ ಅದನ್ನು. ಇಲ್ಲೇ ಟೋಲ್ ಒಳಗೆ 180 ರುಪೀಸ್ ಕಟ್ ಆಕೈತೆ ನೋಡ್ರಿ. ಯಾವಾಗೂ ನಿಮ್ಮ ಫಾಸ್ಟ್ಯಾಗ್ ಒಳಗೆ ರೊಕ್ಕ ಹಾಕಿಟ್ಟಿರ್ರಿ, ಇಲ್ಲಾಂದ್ರೆ ಅಲ್ಲಿ ಫೈನ್ ಅದು ಹಾಕ್ತಾರ ಅವ್ರು. ಇಷ್ಟು ಮಸ್ತ್ ರೋಡ್ಸ್ ಅದಾವಲ್ಲ, ಒಟ್ಟ ನಿಮಗೆ ಬೇಸರ ಆಗಂಗಿಲ್ಲ. ಈವನ್ ಡ್ರೈವಿಂಗ್ ಮಾಡೋರಿಗೂ ಬೇಸರ ಆಗಂಗಿಲ್ಲ. ಬಾಜು ಕುಂತವ್ರಿಗಂತೂ ಮಸ್ತ್ ಸೀನ್ ನೋಡ್ಬೋದು, ನೀವು ಇಲ್ಲೇ ನೋಡಕ್ಕೆ ಸಿಗ್ತೈತಿ. ಡ್ರೈವಿಂಗ್ ಮಾಡೋರಿಗೂ ಹೆಂಗೆ ಆರಾಮ್ ಹೋಗ್ತಿರ್ತಾರ, ಒಟ್ಟ ಹಿಂಗೆ ತ್ರಾಸ ಅನ್ಸಂಗಿಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು ನೋಡ್ರಿ. ನಮ್ಮದು ಫಸ್ಟ್ ಸ್ಟಾಪ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಪಾಕಶಾಲಾ ಹೋಟೆಲಿಗೆ ನಿಂತ್ವಿ ರೀ. ಈಗ ಟೈಮ್ 9 ಗಂಟೆ ಆಗೈತಿ. ಆ್ಯಕ್ಚುಲಿ ನಾವು ಒಬ್ಬರದ್ದು ಬ್ಲಾಗ್ ನೋಡ್ತೇವೆ. ಅನ್ನೋಕ್ಕಿಂತ ನನ್ನ ಹಸ್ಬೆಂಡ್ ಒಬ್ಬರದ್ದು ಬ್ಲಾಗ್ ನೋಡ್ತಾರೆ. ಅವ್ರ ಬ್ಲಾಗ್ ಒಳಗೆ ಮೈಸೂರು ರೋಡ್ ಹೋಗುವಾಗ ಪಾಕಶಾಲೆ ಹೋಟೆಲ್ ಚಲೋ ಐತಿ, ಟೇಸ್ಟ್ ಮಾಡಂತ ಐತಿ. ಸೊ ಹಾಗಾಗಿ ಅದ ಹೋಟೆಲಿಗೆ ಬಂದೇವು ನಾವೀಗ. ರಶ್ ಅಂತೂ ಭಯಂಕರ ಐತಿ, ಹಾಗಾಗಿ ನೋಡ್ಬೇಕು. ಈಗ ಅಲ್ಲಿ ಒಳಗೆ ಹೊಂಟೇವಿ ಹೋಟೆಲಿಗೆ. ಈಗ ಸೂಟಿ ಟೈಮ್ ಪ್ಲಸ್ ಮೈಸೂರು ಬೆಂಗಳೂರು ಒಳಗೆ ಹೈವೇ ಯಾವಾಗೂ ಗದ್ದಲನೇ ಇರ್ತೈತೆ ಅದು. ಹಂಗಾಗಿ ಹೋಟೆಲ್ಸ್ ಎಲ್ಲ ರಶ್ ಅದಾವ. ಆಮೇಲೆ ಈ ಹೋಟೆಲ್ ಸ್ವಲ್ಪ ಫೇಮಸ್ ಆಗೈತಿ. ನಾವು ನೋಡ್ರಿ ಈಗ ಒಬ್ರು ಯೂಟ್ಯೂಬ್ನಾಗ ವಿಡಿಯೋ ನೋಡಿ ಹೋಗಿದ್ವಿ. ಟೇಸ್ಟ್ ಚಲೋ ಇತ್ತು. ಆಮೇಲೆ ರೇಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಬಟ್ ಟೇಸ್ಟ್ ವೈಸ್ ಎಲ್ಲ ಚಲೋ ಇತ್ತು. ನಾವು ಇಡ್ಲಿ ವಡೆ ತೊಗೊಂಡಿದ್ವಿ. ಅದಾದಮೇಲೆ ಚಹಾ ಕಾಫಿ ತೊಗೊಂಡ್ವಿ. ಚಹಾ ಕಾಫಿ ಗ್ಲಾಸ್ ಅಂತೂ ನೋಡ್ರಿ ಎಷ್ಟು ಕೊಟ್ಟಿದ್ರು. ಅವ್ರ ಕ್ವಾಂಟಿಟಿ ಚಲೋ ಇತ್ತು. ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ವೆರೈಟಿ ಡೆಸರ್ಟ್ಸ್ ಇಟ್ಟಾರ. ಕಲರ್ಫುಲ್ ಇತ್ತು, ಹಾಗಾಗಿ ವಿಡಿಯೋ ಮಾಡ್ಕೊಂಡು. ಸ್ವೀಟ್ಸ್ ಅದು ನೋಡ್ಬೋದು ನೀವು ಇಲ್ಲಿ ಎಷ್ಟು ಕಲರ್ಫುಲ್ ಐತಿ. ಆಮೇಲೆ ಡೆಸರ್ಟ್ಸ್ ಒಳಗೂ ಭಾಳ ವೆರೈಟಿ ಇಟ್ಟಿದ್ರು. ಆಮೇಲೆ ಜ್ಯೂಸ್ ಅದು ಇಟ್ಟಿದ್ರೆ ಚಲೋ ಅನ್ನಿಸ್ತು. ಹಾಗಾಗಿ ಅದರದ ಒಂದು ಗ್ಲಿಮ್ಸ್ ಇಲ್ಲೇ ಹಾಕೇನಿ ನೋಡ್ರಿ.
ಹೋಟೆಲ್ ಮುಂದೆ ಹಿಂಗೆ ಅಂಗಡಿ ಅದಾವ. ಇಲ್ಲಿ ನನ್ನ ಹಸ್ಬೆಂಡ್ ಗಾಡಿಗೆ ಅಂತ ಹೇಳಿ ಕೀ ಬಂಚ್ ನೋಡಾಕತ್ತಿದ್ರು ನೋಡ್ರಿ. ಇತ್ತು ಬಟ್ ಅದು ಫಿಟ್ ಆಗಲಿಲ್ಲ ನಮ್ಮ ಕೀಗೆ. ಅದಾದಮೇಲೆ ಇಲ್ಲಿ ಬ್ರೀತ್ ನ್ಯೂ ಅಂತ ಹೇಳಿ ಒಂದು ಅಂಗಡಿ ಐತಿ. ಚಲೋ ಉದ್ಬತ್ತಿ, ಆಮೇಲೆ ಕಾರ್ನ್ಯಾಗ ಫ್ರೇಗ್ರೆನ್ಸ್ ಬರೋ ಪಾಕೆಟ್ಸ್, ಆಮೇಲೆ ಕಬರ್ಡ್ ಒಳಗೆ ಫ್ರೇಗ್ರೆನ್ಸ್ ಬರೋ ಪಾಕೆಟ್ಸ್, ಆಮೇಲೆ ಕಾಕ್ರೋಚ್ ಆತ, ಮೊಸ್ಕಿಟೋಸಿಗೆ ಆತ ಫ್ರೇಗ್ರೆನ್ಸ್ಲೇ ನಾವು ಹೋಗ್ತಾವಂತ ಹೇಳಿ ಅಂಗಡಿ ಇತ್ತು ನೋಡ್ರಿ. ಇದು ಪಾಕಶಾಲಾ ಒಳಗೆ ಈಗ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಚಲೋ ಐತಿ ಟೇಸ್ಟ್, ಬಟ್ ಸ್ವಲ್ಪ ಕಾಸ್ಟ್ಲಿ ಐತಿ. ನಮ್ಮ ಮನೆ ಕಡೆ ಸಾಯಿ ಪ್ಯಾಲೇಸ್ನು ಇದಕ್ಕಿಂತ ಚಲೋ ಐತಿ. ಅದಕ್ಕೆ ಹೈಪ್ಡ್ ಪ್ಲೇಸಸ್ ಇವೆಲ್ಲ ಹೆಂಗೆ ಹುಯಿ ಅಂತೇಳಿ ಹೈಪ್ ಆಗಿರ್ತಾವೆ. ಹೆಂಗೆ ಈಗ ರಾಮೇಶ್ವರಂ ಕೆಫೆ ಎಲ್ಲ ಆಗೈತಲ್ಲ ಹಂಗಾಗಿ ಹುಯಿ ಅಂತೇಳಿ ಒಬ್ಬರು ನೋಡೊಬ್ರು ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಟೇಸ್ಟ್ ಚಲೋ ಐತೆ, ಸ್ವಲ್ಪ ಕಾಸ್ಟ್ಲಿ ಐತಿ. ಅದಾದ್ಮೇಲೆ ಇವ್ರು ನೋಡ್ರಿ ಹುಯಿ ಅಂತ ಶಾಪಿಂಗ್ ಮಾಡಿದ್ರೆ ಏನು ಶಾಪಿಂಗ್ ಮಾಡಿದ್ರೆ ಅಂದ್ರೆ ಫುಲ್ ಬರೇ ಸೆಂಟ್ಸ್, ಫ್ರಾಗ್ರೆನ್ಸ್, ಅದು ಕಬರ್ಡ್ ಒಳಗೆ ಇರಾಕ ಪೌಚ್, ಆಮೇಲೆ ಮಾಸ್ಕಿಟೋಸಿಗೆ ಒಂದು ಪೌಚ್, ಹಿಂಗೆ ಫುಲ್ ಶಾಪಿಂಗ್ ಮಾಡ್ಯಾರ ಇವ್ರು. ಇವತ್ತು ಬಂದ ಕೂಡನ ಆಲ್ರೆಡಿ ಗಜ್ಜು ಹಾಕೊಂಡ್ರು ನೋಡ್ರಿ. ಹಿಂಗೆ ಇವ್ರು ಬರೇ ಶಾಪಿಂಗ್ ಮಾಡ್ತಿರ್ತಾರೆ. ಉಲ್ಟಾ ಕೇಸ್ ಐತೆ ನಮ್ದ್ರೊಳಗೆ. ಆ್ಯಕ್ಚುಲಿ ನಾವು ಉಳಿಸ್ತೇನೆ, ಇವ್ರು ಸ್ಪೆಂಡ್ ಮಾಡ್ತಾರೆ ನೋಡ್ರಿ. ಈಗ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ. ಬ್ರೇಕ್ಫಾಸ್ಟ್ನು ಆಯ್ತು, ನಾವು ಗಟ್ಟಿ ಆದ್ವಿ, ನಮ್ಮ ಡ್ರೈವರ್ನು ಗಟ್ಟಿ ಆದ್ರೆ ಈಗ ನಾಷ್ಟ ಮಾಡಿ. ಹಾಗಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಗೈತಿ. ಆ್ಯಕ್ಚುಲಿ ನಾ ಎಲ್ಲಿ ಹೊಂಟೇವಂತ ನಿಮಗೆ ಇನ್ನೂ ಹೇಳಿಲ್ಲ. ಮೈಸೂರು ಅಂತ ಹೇಳೀನಿ, ಬಟ್ ಮೈಸೂರ್ಗಿಂತ ಮೊದಲ ಒಂದು ಸ್ಟಾಪ್ ತಗೋತೀವಿ. ಅದು ಬರೋಕಿನ್ನ 64 ಕಿಲೋಮೀಟರ್ ಐತಿ. ಈ ಸತಿ ಆ್ಯಕ್ಚುಲಿ ನಾವು ಭಾಳ ಲೇಟ್ ಮಾಡಿದ್ವಿ. ಎಲ್ಲಟಲ್ಲಿ ನಿಂತ ಟೈಮ್ ಪಾಸ್ ಭಾಳ ಮಾಡತ್ತೀವಿ. ಲಾಸ್ಟ್ ಟೈಮ್ ಇಷ್ಟೊತ್ತು ಅನುಗುಣದ ನಾವು ಮಡಿಕೇರಿ ಸಮೀಪ ಇದ್ವಿ. ಬಟ್ ಇರ್ಲಿ ನಡೀತೈತೆ ಅಂತ ಹೇಳಿ ನಾವು ಸ್ವಲ್ಪ ಸ್ಲೋ ಹೊಂಟೇವಿ. ಆಮೇಲೆ ಅದು ನಾವು ಹೋಗೋ ಪ್ಲೇಸ್ ಓಪನ್ ಆಗೋದು ಇವತ್ತು 11 o'clock. ಹಾಗಾಗಿ ಲಘು ಹೋಗಿ ಕುಂತಿದ್ರು ಅಲ್ಲಿ ಸುಮ್ಮ ವಾಚ್ಮ್ಯಾನ್ ಕೆಲಸ ಮಾಡ್ಬೇಕಾಕಿತ್ತು. ನಾವು ಸ್ವಲ್ಪ ಆನ್ ಟೈಮ್ ಹೋದ್ರನ ಚಲೋ. ಇವತ್ತು ಕೆಟ್ಟ ಗದ್ಲೈತಿ, ಯಾಕಂದ್ರೆ ಎಲ್ಲರೂ ವೀಕೆಂಡ್ ಅಂತ ಹೇಳಿ ಹೊಂಟು ಬಿಟ್ಟಾರ. ಎಲ್ಲಿ ಹೊಂಟಾರೋ ಏನು. ಆಮೇಲೆ ಈಗೀಗ ಟ್ರಿಪ್ ಮಾಡೋರ ಭಾಳ ಆಗ್ಯಾರ. ಮೇ ಬಿ ನಾವು ಅದ ಲಿಸ್ಟ್ನಾಗ ಬರ್ತೇವನೋ, ಯಾಕಂದ್ರೆ ಈಗ ನಮ್ದು ಕಾರ್ ಐತಲ್ಲ, ಇವರಿಗೂ ಡ್ರೈವಿಂಗ್ ಮಾಡಕ್ಕೆ ಸೇರ್ತೈತಿ, ನಂಗೂ ಹಿಂಗೆ ಟ್ರಿಪ್ ಒಳಗೆ ಎಂಜಾಯ್ ಮಾಡಕ್ಕೆ ಸೇರ್ತೈತಿ. ಹಾಗಾಗಿ ಈ ಸತಿ ಅಂತೂ ಬರ್ಡೇ ಸಂಬಂಧ ನನ್ನ ಹಸ್ಬೆಂಡ್ ಟ್ರಿಪ್ನ ಪ್ಲಾನ್ ಮಾಡಿ ಕರ್ಕೊಂಡು ಹೊಂಟಾರ. ಚಲೋ ಅನ್ಸಾತೈತಿ. ರೋಡ್ ಅಂತೂ ಮಸ್ತ್ ಐತಿ. ಆ್ಯಕ್ಚುಲಿ ಬೆಂಗಳೂರು ಮೈಸೂರು ಹೈವೇ ಏನೈತಲ್ಲ ಮಸ್ತ್ ಐತಿ ರೋಡ್. ಒಟ್ಟ ಬ್ಯಾಸ್ರ ಅನ್ಸಂಗಿನ ಇಲ್ಲ. ಫುಲ್ ಎಂಜಾಯ್ ಮಾಡ್ಕೊಂತ ಹೋಗ್ಬೋದು ನೋಡ್ರಿ. ಇವೇನು ಹಸಿರು ಇವು ಕಾಣಕತ್ತಾವಲ್ಲ ಡಿವೈಡರ್ ಮೇಲೆ, ಇವೆಲ್ಲ ಗಟ್ಟಿ ರೋಡ್ ಅವ. ಆ್ಯಕ್ಚುಲಿ ಅಂದ್ರೆ ಆಚೆ ಕಡೆ ಆಕ್ಸಿಡೆಂಟ್ ಆಗಿ ಒಂದೊಂದ್ಸಲ ಪಲ್ಟಿ ಆಗಿತ್ತ ಬರ್ತಾವಲ್ಲ, ಅದನ್ನ ಹಂಗೆ ಬರಬಾರ್ದು ಅಂತೇಳಿ ಗಟ್ಟಿಯಾಗಿ ಅವನ್ನ ಇದು ಮಾಡ್ಯಾರ. ಎಂತಹ ಟ್ರಕ್ ಆದ್ರೂ ಈ ಕಡೆ ಬರಂಗನೇ ಇಲ್ಲ. ಅದು ಒಂದು ರೂಟ್ ದಾಟಿ ಈಚೆ ಕಡೆ ಇನ್ನೊಂದು ಕಡೆ. ಹಿಂಗೆ ಬೇರೆ ಬೇರೆ 360 ಡಿಗ್ರಿ ಕ್ಯಾಮ್ರಾ ಇದೆ. ಅದ್ರೊಳಗೆ ಬೇರೆ ಬೇರೆ ಎಲ್ಲ ಕ್ಯಾಮ್ರಾನು ನೋಡ್ಕೋಬೋದು. ಆ್ಯಕ್ಚುಲಿ ಹೈವೇ ಹೊಂಟೇವಿ. ಎಷ್ಟು ದೂರ ಐತಿ, ಹಿಂದೆ ಹಂಗೆ ಎಷ್ಟು ದೂರ ಐತಿ, ಹಿಂದಿಂದ ಏನು ರೂಟ, ಮ್ಯಾಲೆ ಸೈಡ್ ಹಿಂದಿಂದ ಮ್ಯಾಲಿಂದ ಅಪ್ ವ್ಯೂ, ಸೈಡ್ ವ್ಯೂ, ಅಪ್ ವ್ಯೂ, ಎರಡು ಸೈಡ್ ಇಂದ. ಆಕ್ಚುಲಿ ಈ ಆ ಸೈಡ್ ವೀಲ್, ಈ ಸೈಡ್ ವೀಲ್ ಹಿಂಗ ನಾವು ಕರೆಕ್ಟಾಗಿ ನಡಕ್ ಹೊಂಟೇವಿ ಈಗ ರೋಡ್ನಾಗ. ಇದ ನೋಡ್ರಿ ಸ್ಪಾಟ್ ನ ಹೇಳಾಕತ್ತಿದ್ದ ಪಯಣ. ಸೊ ನಮ್ಮ ಹಸ್ಬೆಂಡ್ ಕರ್ಕೊಂಡ್ ಬಂದಿದ್ದ ಸ್ಪಾಟಿಗೆ. ಚಲೋ ಐತಿದ. ಆಕ್ಚುಲಿ ನಮ್ಮ ಮಾಮಾರ್ ಸಜೆಸ್ಟ್ ಮಾಡಿದ್ರಿ ಇಲ್ಲಿ ಹೋಗಿ ಬರ್ರಿ ಅಂತ ಹೇಳಿ. ಸೊ ಬಂದೇವ್ ನೋಡ್ರಿ. ನೋಡು ಇಲ್ಲಿ ಒಳಗೆ ಏನೇನ್ ಐತಿ ಅಂತ ಹೇಳಿ ನಿಮಗೂ ತೋರಿಸ್ತೇನೆ. ಇವತ್ತು ಸ್ಯಾಟರ್ಡೆ, ಓಪನಿಂಗ್ 11 o'clock. ಇನ್ನು 11 ಆಗ 15 minutes ಐತೆ. ಅಷ್ಟ್ರಾಗ ನೋಡ್ಬೋದು ನೀವು ಇಲ್ಲಿ ಎಷ್ಟು ಟ್ರಾಫಿಕ್ ಅಂದ್ರೆ ಎಷ್ಟು ಗಾಡಿ ಕೂಡ್ಯಾವ ಅಂತ ಹೇಳಿ. ಸೊ ಮ್ಯೂಸಿಯಂ ಚಲೋ ಐತೆ ಅಂತ ಹೇಳಿ ಭಾಳ ಕೇಳೇವಿ. ಹಾಗಾಗಿ ಮೋಸ್ಟ್ಲಿ ಗದ್ಲಿರ್ಬೋದು. ನೋಡೋಣ ಬರ್ರಿ. ನನ್ನ ಹಸ್ಬೆಂಡ್ನು ಎಕ್ಸೈಟ್ಮೆಂಟ್ ಅದಾರ ಈಗ ಒಳಗೆ ಹೋಗಾಕ. ಆಮೇಲೆ ಇಲ್ಲಿ ಟಿಕೆಟ್ 50 rupees ಐತೆ ಒಬ್ಬರಿಗೆ. ಅಲ್ಲಿ ಒಳಗೆ ನೋಡುಂಬ. ಅಲ್ಲಿ ಆ್ಯಕ್ಚುಲಿ ಯೂಟ್ಯೂಬ್ನಾಗ ನೋಡಿದ್ವಿ ನಾವು 50 ಅಂತ. ಹಾಂ, ನೋಡೋಣ. ಬಿಸಿಲು ಅಂತೂ ಭಾಳ ಚಲೋ ಐತಿ. ಆಮೇಲೆ ದೊಡ್ಡದೈತಿ, ಭಾಳ ಸ್ಪೇಷಿಯಸ್ ಐತಿ. ನೋಡಕ್ಕೆ ಮಂದಿನೂ ಭಾಳ ಬರತ್ತಾರೆ ಈಗ. ಇಲ್ಲೇನು ಹೇಳತ್ತಾರಂದ್ರೆ ಆ್ಯಕ್ಚುಲಿ 11 o'clock ಓಪನಿಂಗ್, ಬಟ್ ಇವತ್ತೇನೋ 12 o'clock ಅಂತ. ಸೊ ವೇಟ್ ಮಾಡ್ಬೇಕು ನಾವೀಗ. ಬಿಸಿಲು ಅಂತೂ ಭಾಳ ಐತಿ, ಬಿಸಿಲು ಭಾಳ ಐತಿ. ಈಗ ಹೋಗಿ ಇಲ್ಲೇ ಒಂದು ಕೆಫಿಟೇರಿಯಾ ಐತೆ, ಹಂಗೆ ಟೈಮ್ ಪಾಸ್ ಮಾಡೋಣ ಸ್ವಲ್ಪ. ಬಟ್ 1 ತಾಸು ಟೈಮ್ ಪಾಸ್ ಮಾಡ್ಬೇಕು ನಾವಿಲ್ಲಿ. ಕೆಫಿಟೇರಿಯಾ ಐತಿ. ಆಮೇಲೆ ಇಲ್ಲಿ ಹುಡುಗರಿಗೆ ಆಟ ಆಡಕ್ಕಂತ ಹೇಳಿ ಮಾಡ್ಯಾರ. ಚಲೋ ಐತಿ. ಇಲ್ಲೇನು ನೋಡಕತ್ತಿರಲ್ಲ, ಇದು ಕೆಫಿಟೇರಿಯಾ. ಸೊ ಇಲ್ಲಿ ಹಿಂದೇನೈತಲ್ಲ ಹರಿಗೋವಿಂದಂ ಕೆಫಿಟೇರಿಯಾ. ಬಟ್ ನಾವು ಈಗಾರ ಪಾಕಶಾಲಾ ಒಳಗೆ ನಾಷ್ಟ ಮಾಡಿ ಬಂದೇವಲ್ಲ, ಹಾಗಾಗಿ ಇಲ್ಲೇನೀಗ ತಿನ್ನೋಂಗಿಲ್ಲ. ಸುಮ್ ಹೋಗಿ ಅಡ್ಡಾಡಿ ಬರೋಣ. ಮೆನ್ಯೂ ಎಲ್ಲ ಚಲೋ ಐತಿ. ಸೊ ಊಟ ಮಾಡೋಕೆ ಬರೋರಿದ್ರು ಬರ್ಬೋದು ನೀವು ಇಲ್ಲಿ. ಹರಿಗೋವಿಂದಾಸ್
ಆಮೇಲೆ ಇಲ್ಲಿ ಜ್ಯೂಸ್ ಐಸ್ ಕ್ರೀಮ್ ಇವು ಎಲ್ಲ ಅದಾವ, ಡೆಸರ್ಟ್ಸ್ ಅದಾವ, ಚಾಟ್ಸ್ ಅದಾವ. ಸೊ ಎಲ್ಲ ವೆರೈಟಿ ಸಿಗ್ತೈತಿ ಇಲ್ಲಿ. ನಾವೆಷ್ಟು ಲಕ್ಕಿ ಇದೇವೆ ನೋಡ್ರಿ. ಇವತ್ತು ಯಾರು ಬಂದಾರ ಇಲ್ಲಿ? ವೀರೇಂದ್ರ ಹೆಗ್ಡೆ ಅವರ. ಸೊ ಮೀಟಿಂಗ್ ಐತಿ ಇವ್ರ ಜೋಡಿನ ಇಲ್ಲಿ, ಹಾಗಾಗಿ ಒಳಗೆ ಬಿಡೋದು ಸ್ವಲ್ಪ ಲೇಟ್ ಮಾಡಾಕತ್ತಾರ. ಇಲ್ಲಿ ನೋಡ್ಬೋದು ನೀವು, ಕಾರ್ ಒಳಗೆ ಅದು ಕುಂತು ನೋಡತ್ತಾರ. ಆ್ಯಕ್ಚುಲಿ ಟೈಮಿಂಗ್ ಲಘು ನನ್ನ ಡೈಲಿ, ಬಟ್ ಇವತ್ತು ಅವ್ರು ಬಂದಾರ ಅಂಥೇಳಿ ಮೀಟಿಂಗ್ ಅದು ಐತೆ ಅಂಥೇಳಿ ಲೇಟ್ ಆಗತ್ತೈತೆ ನೋಡ್ರಿ. ಬಟ್ ನಾವು ಲಕ್ಕಿನ ಅದೇವಿ, ಸೊ ಅವ್ರನ್ನೂ ನೋಡಾಕ ಸಿಕ್ತು ನಮಗೆ. ಅವ್ರು ವೀರೇಂದ್ರ ಹೆಗ್ಡೆ ಅವ್ರೀಗ ವಾಪಸ್ ಹೊಂಟಾರ ನೋಡ್ರಿ ಮೀಟಿಂಗ್ ಮುಗಿಸ್ಕೊಂಡು. ಸೊ ಚಲೋ ಆತ, ಅವ್ರು ನೋಡಕ್ಕೆ ಸಿಕ್ತು ನಮಗೆ. ಇದ ಕಾರ್ ಒಳಗೆ ಹೋದ್ರು ನೋಡ್ರಿ ಅವ್ರಿಗೆ. ಇಲ್ಲಿ ನೋಡ್ರಿ ಒಂದು ವಿಂಟೇಜ್ ಕಾರ್ ಬರತೈತಿ. ಈಗ ಜಸ್ಟ್ ಇದ್ರಾಗನ ವೀರೇಂದ್ರ ಹೆಗ್ಡೆ ಅವ್ರು ಕುಂತಿದ್ರು. ಮೋಸ್ಟ್ಲಿ ಇದು ಹೊಸಾದ್ ಬಂದೈತೆ ಏನು ಗೊತ್ತಿಲ್ಲ, ಬಟ್ ಇದ್ರ ಕಡೆ ಅದು ನಿಂತಿದ್ರು ಅವ್ರು. ನೋಡ್ರಿ ಹೆಂಗೈತಿ ಹಳೆ ಕಾಲ್. ಹಿಂಗೆ ಅಲ್ಲಿ 250+ ವಿಂಟೇಜ್ ಕಾರ್ಸ್ ಅದಾವಂತ. ಸೊ ಎಷ್ಟು ಮಸ್ತ್ ಐತೆ ನೋಡ್ರಿ. ಈಗಿನ ಕಾರ್ ಏನು ಹೇಳ್ತೀರಿ, ಇವು ಹಳೆ ಕಾಲದ್ದು ಮಸ್ತ್ ಇದ್ವು ಆ್ಯಕ್ಚುಲಿ. ಇನ್ನೊಂದು ವಿಂಟೇಜ್ ಕಾರ್ ಬಂತು ನೋಡ್ರಿ. ಸ್ವಲ್ಪ ಲಕ್ಕಿನ ಅನ್ಬೋದು ನಾವು, ಯಾಕಂದ್ರೆ ಎಲ್ಲ ಇಲ್ಲೇ ಬರಾಕತ್ತಾವ ಇವ. ಆಮೇಲೆ ಅವ್ರನ್ನ ಇಟ್ಟು ಭಾಳ ದಿವಸ ಆಗಿರ್ತೈತಲ್ಲ, ಹಂಗಾಗಿ ಸಾವಕಾಶ ಬರಾಕತ್ತಾವ ನೋಡ್ರಿ ಅವು. ಇಲ್ಲಿ ನೋಡ್ರಿ ಚಾಟ್ಸ್, ಐಸ್ ಕ್ರೀಮ್, ಆಮೇಲೆ ಜ್ಯೂಸ್ ಕೌಂಟರ್ ಇದೆ. ಸೊ ಬಿಸಿಲಾಗ ನಾನು ಈಗ ಲೆಮನ್ ಜ್ಯೂಸ್ ತೊಗೊಳಕ್ಕೆ ಬಂದೀನಿ. ಬಿಸಿಲು ಭಾಳ ಇತ್ತಲ್ಲ, ಹಾಗಾಗಿ ಲೆಮನ್ ಜ್ಯೂಸ್ ಕುಡಿಯೋಕೆ ಬಂದ್ವಿ ನೋಡ್ರಿ. ಈಗ ಮತ್ತೆ ಕೆಫಿಟೇರಿಯಾಕ ಕುಡಿದು ನೋಡಿ ಹೆಂಗೈತೆ ಅಂತ ಹೇಳ್ರಿ. ಸ್ವಲ್ಪ ಕಾಸ್ಟ್ಲಿ ಐತಿಲ್ಲೇ, ಬಟ್ ಏನು ಮಾಡೋದು, ಬಿಸಿಲಾಗ ಬೇಕು ಅನ್ನಿಸ್ತೈತಿ, ಹಾಗಾಗಿ ಲೆಮನ್ ಜ್ಯೂಸ್ ಕುಡಿಯಾಕತ್ತೇವೆ ನೋಡ್ರಿ. ಚಲೋ ಐತಿ. ಬಿಸಿಲು ಭಾಳ ಇರೋದಕ್ಕೆ ನೋಡ್ರಿ ನಾವು ನಮ್ಮ ಗಾಗಲ್ಸ್ ಹಾಕೊಂಡು ಫುಲ್ ಸ್ಟೈಲಿಶ್ ಒಳಗೆ ಈಗ ಕಾರ್ ಮ್ಯೂಸಿಯಂ ನೋಡಕ್ಕೆ ಹೊಂಟೇವಿ. 12 ಗಂಟೆಗೆ ಬಿಡ್ತೇನೆ ಅಂದಿದ್ರೆ 15 ನಿಮಿಷ ಜಲ್ದಿನ ಬಿಟ್ರೆ, ಬಟ್ ಒಮ್ಮೆ ಹುಯ್ಯಿ ಅಂಥೇಳಿ ಎಲ್ಲರೂ ಹೋಗಾಕತ್ತಿದ್ರೆ, ಹಾಗಾಗಿ ನಾವು ಸ್ವಲ್ಪ ಕೂಲ್ ಆಗೋಣ ಅಂಥೇಳಿ ಲೆಮನ್ ಜ್ಯೂಸ್ ಕುಡಿದು ಈಗ ಕೂಲಾಗಿ ಹೊಂಟೇವೆ ನೋಡ್ರಿ. ನೋಡ್ರಿ ಎಷ್ಟು ದೊಡ್ಡ ಟೈರ್ ಅನ್ನಿಸ್ತೈತಿ ಇದು ಸಮೀಪಿಂದನ. ಸೊ 2 ಫ್ಲೋರ್ಸ್ ಇದಾವೆ, 2 ಫ್ಲೋರ್ಸ್ನಾಗೂ ಕಾರ್ ಅದಾವೆ. ನೋಡ್ಕೊಂಬರೋಣ ಈಗ. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಐತೆ ಆ್ಯಕ್ಚುಲಿ ಎಂಟ್ರೆನ್ಸ್ನ. ಇಲ್ಲಿ ಟಿಕೆಟ್ಸ್ ತೊಗೊಂಡು ಹೋಗ್ಬೇಕು. ಆ್ಯಸ್ ಯೂಶುವಲ್ ನೋಡ್ರಿ, ಇವ್ರು ಮತ್ತು ಲೈನ್ ಒಳಗೆ ಹೋಗಿ ನಿಂತಾರ ಟಿಕೆಟ್ ತೊಗೊಳಕ್ಕೆ. ಕಾರ್ ಮ್ಯೂಸಿಯಂ ಆ್ಯಕ್ಚುಲಿ ಧರ್ಮಸ್ಥಳದಾಗ ಒಂದೈತಿ. ಸೊ ಸೆಕೆಂಡ್ ಇಲ್ಲಿ ಮಾಡ್ಯಾರ ನೋಡ್ರಿ. ಅವರಿಗೆ ಆಟೋಮೊಬೈಲ್ ಮಾಡೋದು ಭಾಳ ಇಂಟ್ರೆಸ್ಟ್ ಇತ್ತಂತ. ಸೊ ಕಾರ್ ಮ್ಯೂಸಿಯಂ ಮಾಡ್ಯಾರ. ಎಲ್ಲ ಕಡೆಯಿಂದ ಕಾರ್ ಕಲೆಕ್ಷನ್ಸ್ ಮಾಡಿ ಇಲ್ಲಿ ತಂದಿಟ್ಟಾರ ನೋಡ್ರಿ. ಇಲ್ಲಿ ನೋಡ್ರಿ ಒಳಗೆ ಎಂಟರ್ ಆದ್ಕೂಡೆ ಒಂದು ಬೇರೆ ಪ್ರಪಂಚಕ್ಕನ ಬಂದಂಗೆ ಅನ್ನಿಸ್ತೈತಿ. ಎಲ್ಲ ಹಳೆ ಮಾಡೆಲ್ ಕಾರ್ಸ್. ವಾವ್, ಅಮೇಝಿಂಗ್. ಇಲ್ಲೇನು ನೋಡಾಕತ್ತಿರಲ್ಲ, ಇದು ಇವಲ್ಯೂಷನ್ ಆಫ್ ವೀಲ್ಸ್ ನೋಡ್ರಿ ಹೆಂಗಿತ್ತ. ಸೊ ಎಲ್ಲಿಗೆ ಬಂದು ಹತ್ತೈತಿ ಈಗ. ಇಷ್ಟು ದೊಡ್ಡ ಇದ್ದು ಫಸ್ಟ್. ಸೊ ಇಲ್ಲಿಂದ ಈಗ ಇಂಥದಕ್ಕೆ ಬಂದು ಹತ್ಯಾವ ನೋಡ್ರಿ. ಎಷ್ಟು ಚಂದ ಅದಾವಲ್ರಿ. ಹಿಂಗೆಲ್ಲ ನಮಗೆ ಹೊರಗೆ ನೋಡಕ್ಕೆ ಸಿಗಂಗಿಲ್ಲ. ಇವನ್ನೆಲ್ಲ ನಾವು ಮ್ಯೂಸಿಯಮ್ನಾಗೆ ಬಂದು ನೋಡ್ಬೇಕು. ನೀವು ಧರ್ಮಸ್ಥಳದಾಗೂ ನೋಡ್ಬೋದು, ಬಟ್ ಧರ್ಮಸ್ಥಳದ 3 ಟೈಮ್ಸ್ ದೊಡ್ಡದೈತಿದೆ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಐತಿ, ಆಮೇಲೆ ಅಲ್ಲಿ ವಿಡಿಯೋ ಅಲಾವಿಲ್ಲ. ಬಟ್ ಇಲ್ಲೇ ವಿಡಿಯೋನೂ ಅಲಾಮ್ ಐತಿ, ಆಮೇಲೆ ಭಾಳ ಅದಾವಿಲ್ಲೇ. ಇದು ನೋಡ್ರಿ ಎಷ್ಟು ಚಂದ ಐತಿ. ಕಲರ್ನ ಆ್ಯಕ್ಚುಲಿ ಮಸ್ತ್ ಐತಿ ಇದ್ರದ್ದು. ನೋಡ್ರಿ ಕಾರ್ ಎಷ್ಟು ಚಂದ ಅದಾವ ಅಂತೇಳಿ. ಇಲ್ಲಿದು ಒಂದು ಯಾಕೋ ತೆಗ್ದಾರ, ಅದನ್ನು ಮೋಸ್ಟ್ಲಿ ಹೊರಗೆ ಇಟ್ಟಾರ. ಯಾಕಂದ್ರೆ ಹೊರಗೂ ಆಗಲೇ ನೋಡಿದ್ರಲ್ಲ, ಒಂದು 2-3 ಕಾರ್ ಇಟ್ಟಿದ್ರು, ಅವನ್ನ ತೆಳಗೆ ತೊಗೊಂಡು ಹೋಗ್ಯಾರ. ನೋಡ್ಬೇಕಿತ್ತು. ನೋಡ್ರಿ ಒಂದೊಂದು ಗಾಡಿನೂ ಒಂದೊಂದು ಡಿಫ್ರೆಂಟ್ ಡಿಸೈನ್ಸ್ ಅದಾವ. ಆಮೇಲೆ ಕಲರ್ಸ್ ನೋಡ್ರಿ ಎಷ್ಟು ಚಂದ ಅದಾವ ಅಂತೇಳಿ. ಇಲ್ಲೇನು ನೋಡಾಕತ್ತಿರಲ್ಲ, ಇದು ಮಾರುತಿ 800 1985 ಒಳಗಿನ ನೋಡ್ರಿ.
ಯಾರಿಗೆ ಕಾರ್ ಗಾಡಿ ಒಳಗದು ಭಾಳ ಇಂಟ್ರೆಸ್ಟ್ ಐತಲ್ಲ, ಇಲ್ಲಿ ಬಂದು ಬಿಟ್ರೆ ಹೋಗಂಗಿಲ್ಲ. ಎಸ್ಪೆಷಲಿ ಸಣ್ಣ ಹುಡುಗರು ನೋಡ್ರಿ. ಇಲ್ಲೇನಿದು ಕಾರ್ ನೋಡಾಕತ್ತಿರಲ್ಲ, ಇದು ಮೈಸೂರು ಮಹಾರಾಜ ಅವ್ರ ಕಾರ್ ನೋಡ್ರಿ. 1949ರಾಗಿಂದಿದೆ. ಇಷ್ಟು ದೊಡ್ಡದೈತಲ್ಲ, ಇದು ಭಾಳ ಮಸ್ತ್ ಐತಿ. ನೋಡ್ರಿ ಅಷ್ಟು ಮಸ್ತ್ ಐತಿ. ಯೂಸ್ ಮಾಡಿದವ್ರದ್ದು ಹಿಂಗಿಲ್ಲೇ ಫೋಟೋಸ್ ಹಾಕ್ಯಾರ ನೋಡ್ರಿ. ರಾಜರು ಯೂಸ್ ಮಾಡ್ತಿದ್ದು ಕಾರ್ ಇದು. ಇಲ್ಲಿ ನೋಡ್ರಿ ಬೈಕ್ಸ್ ಅದಾವ, ಎಷ್ಟು ವೆರೈಟಿ ಬೈಕ್ಸ್ ಅದಾವ. ನೀವು ಬರ್ರಿ ಇಲ್ಲೇ, ಸೊ ದ್ಯಾಟ್ ಇವನ್ನೆಲ್ಲ ನೋಡ್ಬೋದು. ಚಲೋ ಐತಿ. ಎಸ್ಪೆಷಲಿ ಮನ್ಯಾಗ ಹುಡುಗರು ಇತ್ತು ಅಂದ್ರೆ ಹುಡುಗರು ನಮ್ಗೆ ಕರ್ಕೊಂಬರ್ರಿ. ಸೊ ಎಂಜಾಯ್ ಆಗ್ತೈತೆ ಅವರಿಗೆ. ಆಮೇಲೆ ಗಾಡಿ ಸೇರೋರಿಗೆ ಕರ್ಕೊಂಬರ್ರಿ. ಸಣ್ಣ ಹುಡುಗರಿಗೆ ಗಾಡಿ ಸೇರ್ತೈತಲ್ಲ ಹೆಂಗೂ, ಅವ್ರಿಗೆ ಕರ್ಕೊಂಬಂದ್ರೆ ಫುಲ್ ಮಜಾ ಅನ್ನಿಸ್ತೈತೆ ನೋಡ್ರಿ. ಇದು ಕಲರ್ ನೋಡ್ರಿ 1952ದಾಗಿಂದಿದೆ. ಎಷ್ಟು ಚಂದ ಐತಿ. ಒಂದೊಂದು ಕಾರು ಒಂದೊಂದು ವೈಬ್ರೆಂಟ್ ಕಲರ್ಸ್ ಪೇಂಟ್ ಮಾಡಿ ಇಟ್ಟಾರ ನೋಡ್ರಿ ಅವ್ರು. ಇಲ್ಲಿ ನೋಡಾಕತ್ತಿರಲ್ಲ, ಇದು 1961ದಾಗಿಂದ ಹಿಂದೂಸ್ತಾನ್ ಅಂಬಾಸಿಡರ್ ಮಾರ್ಕ್ ನೋಡ್ರಿ. ಇದು ಈ ಕಾರ್ ನೋಡ್ರಿ ಎಷ್ಟು ದೊಡ್ಡದೈತಿ. ಶವರ್ಲೆ ಬೆಲ್ ಏರ್ 1955. ಇದು 1955ನಾಗಿಂದ ನೋಡ್ರಿ ಕಾರ್. ಇದು 1960 ಒಳಗಿಂದ. ಅದರ ಹೆಸರು ಪ್ಯೂಗೋಟ್ 404 ಬರ್ಲಿನ್ ಗ್ರ್ಯಾಂಡ್ ಟೂರಿಸ್ಮ್. ಸೊ ಇದು ಕಾರ್ ನೋಡ್ರಿ, ಕಲರ್ ಆ್ಯಕ್ಚುಲಿ ಚಂದ ಐತಿ. ಇದು ಫ್ರಾನ್ಸ್ ಹೆಸರು, ಫ್ರೆಂಚ್ ಲ್ಯಾಂಗ್ವೇಜ್ನಾಗ ಬರ್ದಾರ. ಇದು ನೋಡ್ರಿ ಕಾರ್, ವಾವ್ ಎಷ್ಟು ದೊಡ್ಡದೈತಿ. ಹಳೆ ಕಾಲದಾಗೆಲ್ಲ ಬಾಲಿವುಡ್ ಹಾಲಿವುಡ್ ಪಿಕ್ಚರ್ಸ್ ಒಳಗೆಲ್ಲ ಯೂಸ್ ಮಾಡ್ತಿದ್ರು. ನೋಡ್ಬೋದು ನೀವಿಲ್ಲಿ ಸೀನ್ಸ್ನು ಹಾಕ್ಯಾರ ಅವ್ರು. ಅವರಲ್ಲೇ ಇಂಪಾಲ ಗಾಡಿ ನೋಡ್ರಿ. 1967ನಾಗಿಂದಿದೆ ಹಿಲ್ಮನ್ ಹಂಟರ್ ಕಾರ್ ನೋಡ್ರಿ. ಇದು 1965ನಾಗಿಂದ ದಿ ಓಪೆಲ್ ರೆಕಾರ್ಡ್ ಸರ್ನಿ ಬಿ. ಇಲ್ಲೇನು ನೋಡಕತ್ತೀರಾ, ಈ ಕಾರು 1947ನಾಗಿಂದ ಸ್ಟುಡಿಬೇಕರ್ ಚಾಂಪಿಯನ್ ನೋಡ್ರಿ. ಇಲ್ಲಿ ತೆಳಗ ಅದು ಎಷ್ಟು ಆವ್ರೇಜ್ ಕೊಡ್ತಿತ್ತು, ಸ್ಪೀಡ್ ಎಲ್ಲ ಮೆನ್ಷನ್ ಮಾಡ್ಯಾರ. CB ರಾಮನ್ ಯೂಸ್ ಮಾಡ್ತಿದ್ರಿ ಈ ಕಾರ್. ಸ್ಕೋಡಾ ಕಾರ್ ನೋಡ್ರಿ ಇದು. ಸೊ ಮೊದಲಿಂದ ಆಮೇಲೆ ಈಗಿಂದ ಸ್ಕೋಡಾ ಕಂಪ್ನಿದು. ಇಲ್ಲೇನು ನೋಡಾತಿರಲ್ಲ, ಇದು ಸ್ಕೋಡಾ ಪಾಪ್ಯುಲರ್ 1937 ಒಳಗಿಂದ ನೋಡ್ರಿ. ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ. ಏನು ತಲೆ ಉಪಯೋಗಿಸ್ಯಾರ ಆ್ಯಕ್ಚುಲಿ. ತಳ ಹೋಗಾಕ ನೋಡ್ರಿ ಇದು ಮಸ್ತ್ ಮಾಡ್ಯಾರ. ಹಿಂಗೆ ಸುತ್ತ ಹಾಕಿ ಹೋಗ್ಬೇಕು ನಾವು. ಆ್ಯಕ್ಚುಲಿ ಭಾಳ ಮಸ್ತ್ ಐತಿ. ಇದನ್ನ ನೋಡಕ್ಕೆ ಕಮ್ಮಿ 1 ತಾಸಿಲ್ಲ 1.5 ತಾಸು ಬೇಕು. 1 ತಾಸು ಮಿನಿಮಮ್ ಬೇಕಾ ಅಷ್ಟು. ಆಮೇಲೆ ಹಿಂಗೆ ಇಳಿದು ಹೋಗಾಕು ಹಿಂಗೆ ರೌಂಡ್ ಮಾಡ್ಯಾರ, ಚಲೋ ಮಾಡ್ಯಾರ. ವರ್ತ್ ಐತಿ ಇಲ್ಲಿ ಬರೋದು. ಸೊ ನೀವು ಬರ್ಬೋದು ಇಲ್ಲೇ. ಬರುವಾಗ ಸಣ್ಣ ಹುಡುಗರು ಇತ್ತು ಅಂದ್ರೆ ಅವ್ರನ್ನ ಕರ್ಕೊಂಬರ್ರಿ, ಫುಲ್ ಮಜಾ ಅನ್ನಿಸ್ತೈತಿ. ಈಗ ಇಷ್ಟ ತನಕ ವಿಂಟೇಜ್ ಕಾರ್ ನೋಡಿದ್ವಿ. ಈಗ ಈಗಿನ ಟ್ರೆಂಡಿಗೆ ಸ್ಲೋಲಿ 1960, 70, 80 ಆ ಟೈಮ್ನಾಗ ಇನ್ನು ಕಾರ್ ಬರ್ತಾರೆ. ಇಲ್ಲೂ ಆ್ಯಕ್ಚುಲಿ ಭಾಳ ದೊಡ್ಡದೈತಿ. ಇದನ್ನು ನೋಡಕ್ಕೆ ಭಾಳ ಟೈಮ್ ಬೇಕು. ಸೊ ನೋಡೋಣ ಬರ್ರಿ, ಇಲ್ಲಿ ಎಷ್ಟು ವೆರೈಟಿ ಕಾರ್ಸ್ ಅದಾವೆ. ಭಾಳ ಅದಾವೆ ಆ್ಯಕ್ಚುಲಿ. ಇಲ್ಲೇ ಇನ್ನೂ ಜಾಸ್ತಿ ಅದಾವೆ. ಇಲ್ಲಿ ಟ್ರಕ್ ಅವೆಲ್ಲ ನಿಂದಿರ್ಸಾರ. ಸೊ ತೋರಿಸ್ತೇನೆ ಬರ್ರಿ ನಿಮಗೂ. ಇಲ್ಲೇನು ನೋಡಕತ್ತಿರಲ್ಲ, ಇದು ಮಿಲ್ಟ್ರಿ ಗಾಡಿ ನೋಡ್ರಿ. 1981ನಾಗಿಂದ ಎಷ್ಟು ದೊಡ್ಡದೈತಿ.
ಇದು 1945 ಶಾರ್ಲೋವೆಟ್ ಮಿಲಿಟ್ರಿ ಗಾಡಿನ ಇದು. ಎಷ್ಟು ದೊಡ್ಡದೈತೆ ನೋಡ್ರಿ. ನೈನ್ಟೀನ್ 67 ಒಳಗಿನ್ನು ನೋಡ್ರಿ ಇವು ಗಾಡಿ. ಸ್ಟೇರ್ ಪುಚ್ ಆ್ಯಪ್ಲಿಂಗರ್. ಇದು 1958 ವಿಲ್ಲಿಸ್ ಪಿಕಪ್ 475. ಕಲರ್ ನೋಡ್ರಿ ಎಷ್ಟು ಡಿಫ್ರೆಂಟ್ ಮತ್ತು ವೈಬ್ರೆಂಟ್ ಆಗೈತಿ. ಇಲ್ಲೇನು ನೋಡಾಕತ್ತೀರಲ್ಲ ಶ್ರೀ ಧರ್ಮಸ್ಥಳ ಅಂತ ಬರ್ತೈತಿ ನೋಡ್ರಿ. ಇದು 1948 ಫೋರ್ಡ್ ಟ್ರಕ್. ಆಮೇಲೆ ಈ ಕಡೆ ಏನು ನೋಡಾಕಿರಲ್ಲ ಇದು ಶ್ರೀ ಧರ್ಮಸ್ಥಳ ಅಂತ ಬರ್ತೈತಿ. ಇದು 1973 ಒಳಗಿಂದ ಟಾಟಾ ಅವ್ರದ್ದು ಟ್ರಕ್ ಇದು. ಇದು ಡಾಟ್ಸನ್, ಈಗೇನು ನಿಸ್ಸಾನ್ ಡಾಟ್ಸನ್ ಅಂತಲ್ಲ, ಅದು ವಿಷ್ಣುವರ್ಧನ್ ಅಂತ. ವಿಷ್ಣುವರ್ಧನ್ ಅವ್ರು ಯೂಸ್ ಮಾಡ್ತಿದ್ದ ಕಾರ್ ನೋಡ್ರಿ ಇದು. 1983. ಫ್ಲ್ಯಾಟ್ 1100 ಎಲಿಗೆಂಟ್ ನೋಡ್ರಿ ಕಾರ್. ಯಾಕೆ ನಾ ಪ್ರತಿಯೊಂದು ಗಾಡಿದು ಡೀಟೇಲ್ ಹೇಳಾಕತ್ತೇನಂದ್ರೆ ಇವನ್ನೆಲ್ಲ ನಮಗೆ ಹೊರಗೆ ನೋಡಕ್ಕೆ ಸಿಗಂಗಿಲ್ಲ. ಸೊ ಮ್ಯೂಸಿಯಮ್ನಾಗ ಅಷ್ಟೇ ಇವನ್ನ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ಅಕಸ್ಮಾತ್ ಬರೋಕ್ಕಾಗಲೇ ಇರೋರ್ಗಾದ್ರೆ ಇಲ್ಲೇ ನೋಡ್ಬೋದು ಇಷ್ಟೆಲ್ಲ ವೆರೈಟಿ ಕಾರ್. ಸೊ ಸ್ಕಿಪ್ ಮಾಡಲಾರ್ದ ಲಾಸ್ಟ್ ಮಟ್ಟ ನೋಡ್ರಿ. ಇನ್ನು ಭಾಳಷ್ಟು ವೆರೈಟಿ, ಭಾಳಷ್ಟು ವೈಬ್ರೆಂಟ್ ಕಾರ್ಸ್ ನೋಡಕ್ಕೆ ಸಿಗ್ತೈತಿ. ಇದು ನೋಡ್ರಿ ಕಲರ್ನು ಎಷ್ಟು ಮಸ್ತ್ ಐತಿ, ಕಾರ್ನು ಎಷ್ಟು ಮಸ್ತ್ ಐತಿ. ಯಾಕಪ್ಪ ಅಂದ್ರೆ ಇದು 1980s ಒಳಗಿಂದ ಮರ್ಸಿಡೀಸ್ ಬೆಂಜ್. ಈಗಿನ ಮರ್ಸಿಡೀಸ್ ಬೆಂಜ್ನು ಭಾರಿನ ಐತಿ, ಬಟ್ ಅವಾಗಿಂದ ನೋಡ್ರಿ ಎಷ್ಟು ಮಸ್ತ್ ಐತಿ. ಇಷ್ಟೋ ತನಕ ನೀವು ಮರ್ಸಿಡೀಸ್ ಬೆಂಜ್ ನೋಡಿದ್ರಿ. ಈಗೇನು ನೋಡತ್ತಿರಲ್ಲ ಇದು BMW ನೋಡ್ರಿ 1993 ಒಳಗಿಂದ. ಇದು ಟೊಯೋಟಾ 1990 ಒಳಗಿಂದಿದೆ. ಇಲ್ಲೇ ನೋಡತ್ತಿರಲ್ಲ ಈ ಕಾರ್ ನೋಡ್ರಿ ಎಷ್ಟು ಮಸ್ತ್ ಐತಿ. ಇದು ಜಾಗ್ವಾರ್ 2005 ಒಳಗಿಂದ ನೋಡ್ರಿ. ಇದಕ್ಕೆ ಆ್ಯಕ್ಚುಲಿ ನೋಡ್ರಿ ಅವಾಗ 2005ನಾಗ ಸನ್ ರೂಫ್ ಐತಿ. ಈಗ ನಮಗೆ ಸನ್ ರೂಫ್ ಅಂದ್ರೆ ಕೆಟ್ಟ ಹುಚ್ಚ ಪ್ರೀತಿ, ಬಟ್ ಅವಾಗ 2005ನಾಗನ ಜಾಗ್ವಾರ್ದವ್ರು ಸನ್ ರೂಫ್ ಮಾಡ್ಯಾರ. ಈ ಕಾರ 1989 ಒಳಗಿಂದ ಕ್ಯಾಡಿಲ್ಯಾಕ್ ಫ್ಲೀಟ್ವುಡ್. ಎಷ್ಟು ದೊಡ್ಡ ಅದಾವ ನೋಡ್ರಿ ಆ್ಯಕ್ಚುಲಿ ಕಾರ್. ಈ ಕಾರ್ ಏನು ನೋಡಾಕತ್ತಿರಲ್ಲ ನೋಡ್ರಿ, ಇದು ರೊಟೇಟ್ ಆಗಾಕತ್ತೈತಿ. ಆಮೇಲೆ ಈ ಕಾರು 1934 ಒಳಗಿಂದ ಮಾರಿಸ್ ವುಡ್ಡಿ, ಇಂಗ್ಲೆಂಡ್ದಾಗ ಮ್ಯಾನುಫ್ಯಾಕ್ಚರ್ ಆಗೈತೆ ನೋಡ್ರಿ ಇದು. ಇದು ಒಂದು ಕಾರ್ ಹಿಂಗೆ ರೊಟೇಟ್ ಆಗಾಕತ್ತೈತಿ. ಆಮೇಲೆ ಪೂರ ವುಡ್ಡಿಂದ ಐತಿ ನೋಡ್ರಿ, ಅದು ಮಸ್ತ್ ಐತಿ. ಅದ್ರ ಹೆಸರು ವುಡ್ಡಿ. ಹಾಂ, ಅದ್ರ ಹೆಸರು ವುಡ್ಡಿ, ಮಾರಿಸ್ ವುಡ್ಡಿ. ಈಗೇನು MG ಹೆಕ್ಟರ್ ಅಂತೇವಲ್ಲ ಅದ ಮಾರಿಸ್. ಇದನ್ನ ಯಾರು ಕೊಟ್ಟಾರಪ್ಪ ಅಂತಂದ್ರೆ ಸೀತಾರಾಮ್ ಗಣಪತಿ ಶಿರ್ಸಿ ಅವ್ರು ನೋಡ್ರಿ ಇದನ್ನು ಕೊಟ್ಟಿದ್ದು. ಹಿಂಗೆ ಎಲ್ಲ ಕಾರ್ನು ಒಬ್ಬೊಬ್ರು ಕೊಟ್ಟಾರ. ಇಲ್ಲೇನು ನೋಡತ್ತಿರಲ್ಲ ಇದು ಡಾಡ್ಜ್. ಸೊ ಡಾಡ್ಜ್ ಗಾಡಿ, ಡಾಡ್ಜ್ ಪವರ್ ವೇಗಾನ್ 1946 ಒಳಗಿಂದ ನೋಡ್ರಿ ಇದು. ಇದನ್ನು ಯಾರು ಕೊಟ್ಟಾರಪ್ಪ ಅಂತಂದ್ರೆ ಮುರಳೀಧರ್ ಜಟ್ಟಿ, ಚೇರ್ಮನ್ ಸಿಟಿ ಕಾರ್ಪೊರೇಷನ್ ಮೈಸೂರದವ್ರು ಕೊಟ್ಟಾರ. ಇದು 1958ನಾಗಿಂದ ಆಸ್ಟಿನ್ ಕಾರ್ ನೋಡ್ರಿ. ಇಲ್ಲೇನು ಈ ರೆಡ್ ಕಲರ್ ಕಾರ್ ನೋಡಾಕತ್ತಿರಲ್ಲ ಇದು 1967 ಒಳಗಿಂದ ಮಾಜಡಾ ಕಾರ್. ಇಷ್ಟೆಲ್ಲ ನೋಡಿದ್ರೊಳಗೆ ಇದ ಒಂದು ಸ್ವಲ್ಪ ಲುಕ್ ಕಮ್ಮಿ ಐತೆ ಅಂತ ನನಗೆ ಅನ್ನಿಸ್ತು. ಬಿಟ್ರೆ ಎಲ್ಲ ಫುಲ್ ಸ್ಟ್ಯಾಂಡರ್ಡ್ ಲುಕ್ನ ಅದಾವೆ ನೋಡ್ರಿ. ಸೊ ಸ್ಟ್ಯಾಂಡರ್ಡ್ 2000 ಇದೆ, ಬೆಂಗಳೂರದವ್ರು ಕೊಟ್ಟಾರ. ಇದನ್ನು 1987 ಒಳಗಿಂದಿದೆ. ಲುಕ್ ಆ್ಯಕ್ಚುಲಿ ಇದ್ರದ್ದು ಚಲೋ ಐತಿ, ಬಟ್ ಹೆಂಗೆ ಅವೆಲ್ಲ ಇನ್ನೋವೇಟಿವ್ ಸ್ವಲ್ಪ ಕಲರ್ಫುಲ್ ಅನ್ನಿಸ್ತಾವಲ್ಲ. ಇದು ನೋಡ್ರಿ ಉದ್ದನ್ನು ಎಷ್ಟು ಐತಿ, ಚಲೋ ಐತಿ. ಇಲ್ಲೇನು ನೋಡಾಕತ್ತಿರಲ್ಲ ಇದು 1986 ಒಳಗಿಂದ ಅಂಬಾಸಿಡರ್ ಏರ್ಫೋರ್ಸ್. ಈ ಕಾರ 1991 ಒಳಗಿಂದ ಕಾಂಟೆಸ್ಸಾ ಕ್ಲಾಸಿಕ್. ಇಲ್ಲೇನು ನೋಡಾಕತ್ತಿರಲ್ಲ ಇದು ಟೆಂಪೋ ನೋಡ್ರಿ, ಟೆಂಪೋ ಮೆಟಾಡೋರ್
ಇದನ್ನು ಬೆಂಗಳೂರದವ್ರ ಕೊಟ್ಟಾರು. ಎಷ್ಟು ಚಂದ ಐತೆ ನೋಡ್ರಿ. ಆಮೇಲೆ ಅದು ಕಲರ್ಫುಲ್ ಮಾಡಾರ ನೋಡ್ರಿ ಅವ್ರು. ಆ್ಯಕ್ಚುಲಿ ಪೇಂಟಿಂಗ್ ಅದು ಮಾಡಿ ಚಂದ ಕಾಣ್ಸಾಕ ಹಿಂಗೆ ಇಟ್ಟಾರ ಅದನ್ನು. ಇದು ನೋಡ್ರಿ 1985ದಾಗಿಂದ ಸಿಫಾನಿ ಡಾಲ್ಫಿನ್ ಸಲೂನ್ ಅಂತ. ಕಾರ್ ಆ್ಯಕ್ಚುಲಿ ಭಾಳ ಕ್ಯೂಟ್ ಐತಿ. ಇದು ಸಣ್ಣದ ಪ್ಲಸ್ ಯೆಲ್ಲೋ ಕಲರ್ ಭಾಳ ಚಂದ ಅನ್ಸಾಕತೈತಿ. ಇಲ್ಲೇನು ನೋಡತ್ತಿರಲ್ಲ, ಕಾರ್ ರೊಟೇಟ್ ಆಗಾಕತೈತಿ. ಇದು ಮರ್ಸಿಡೀಸ್ ಬೆಂಜ್ 1926 ಒಳಗಿಂದ ಹಿಂಗೆ ರೊಟೇಟ್ ಆಗಾಕತೈತಿ ನೋಡ್ರಿ. ಅದು ಮಸ್ತ್ ದೊಡ್ಡದೂ ಐತಿ. ಇದು 2000 ಅಂದರೆ 2000 ಇಸ್ವಿ ಒಳಗಿಂದ ನೋಡ್ರಿ. ಇದೇನು ಭಾಳ ಹಳೇದಲ್ಲ. ಈಗ 2025, ಇದು 2000 ಒಳಗಿಂದ ಅಂಬಾಸಿಡರ್ ಗಾಡಿ. ಗಾಡಿ ನೋಡ್ರಿ, ಇಲ್ಲಿ ಎಲ್ಲ ಪಾರ್ಟ್ಸ್ ಹಿಂಗೆ ಸಪ್ರೇಟ್ ಮಾಡಿ ಹಾಕ್ಯಾರ. ಹೆಂಗೆ ಇರ್ತೈತೆ ನೋಡ್ರಿ ಆ್ಯಕ್ಚುಲ್ ಒಳಗೆ ಹೆಂಗಿರ್ತೈತಿ ಪಾರ್ಟ್ಸ್. ಇಂಜಿನ್, ಪೆಟ್ರೋಲ್ ಟ್ಯಾಂಕ್. ಇದು 2008 ಒಳಗಿಂದ ನೋಡ್ರಿ. ರೇವಾ ಎಲೆಕ್ಟ್ರಿಕ್ ಗಾಡಿ ಇದೆ. ಸಣ್ಣದೈತಿ ಬಟ್ ನೋಡಕ್ಕೆ ಭಾಳ ಚಂದ ಐತಿ. ಇಲ್ಲಿ ನೋಡಾಕತ್ತಿರಲ್ಲ ಹಳದಿ ಕಲರಿಂದು, ಇದು ಫೀಲ್ಡ್ ಮಾರ್ಷಲ್ ಟ್ರ್ಯಾಕ್ಟರ್. ಇಲ್ಲಿ ನೋಡಾಕತ್ತಿರಲ್ಲ ಕಾರ್, ಇದು ನನ್ನ ಡೇಟ್ ಆಫ್ ಬರ್ತಿಂದ ನೋಡ್ರಿ. ಈ ಕಾರ್ 2001, 2 ಹಿಂಗೆ. ಇವೆಲ್ಲ ಕಾರ್ಸ್ ಆಫ್ಟರ್ 2000 ಇಲ್ಲಿ ನೋಡ್ರಿ ಇನ್ನೊಂದು ಮ್ಯೂಸಿಯಮ್. ಸೇಮ್ ಧರ್ಮಸ್ಥಳದಾಗ ಹೆಂಗೆ ಐತಲ್ಲ ಹಂಗೆ ಇಲ್ಲಿ ಒಂದು ಮ್ಯೂಸಿಯಂ ಮಾಡ್ಯಾರ. ಕಾಂತಾರ ನೋಡ್ರಿ, ಪಂಜುರ್ಲಿ ದೈವದ ಮುಖ ಇದು. ಇಲ್ಲೇನು ನೋಡಾಕತ್ತಿರಲ್ಲ, ಯುಟೆನ್ಸಿಲ್ಸ್ ಫ್ರಮ್ ತುಳುನಾಡು ನೋಡ್ರಿ. ಇದ್ರದ್ದು ಸಿಮಿಲರ್ ವಿಡಿಯೋ ಧರ್ಮಸ್ಥಳದಾಗಿಂದ ಕಂಪ್ಲೀಟ್ ವಿಡಿಯೋ ಹಾಕಿದ್ದು ನಾನು. ನೀವಿನ್ನ ನೋಡ್ಕೊಂಬಂದಿಲ್ಲ ಅಂದ್ರೆ ನೋಡ್ಕೊಂಬರ್ರಿ. ನಾನು ಹೋದ ವಿಡಿಯೋದಾಗೋದು ಐತದ, ಬೇಕಂದ್ರೆ ಅದರದ್ದು ಲಿಂಕ್ನು ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೇನೆ. ಇಲ್ಲಿ ನೋಡ್ರಿ ಕಲ್ಲು ಶೇರ್ ಅದಾವ. ಸೊ ಅದು ಇದು ಅಂತಲ್ಲ, ಭಾಳಷ್ಟು ಐಟಮ್ಸ್ ಅದಾವ ನೋಡ್ರಿ. ಇಲ್ಲಿ ಅಡಕೆ ಕಟ್ ಮಾಡೋದು ನೋಡ್ರಿ. ಇಲ್ಲಿ ಇಲ್ಲೇನು ನೋಡತ್ತಿರಲ್ಲ, ಇದು ಸ್ಟುಡಿಯೋ ಕ್ಯಾಮ್ರಾ ನೋಡ್ರಿ. ಇದು ನೋಡ್ರಿ ಹಳೆ ಕಾಲದ ಲಾಕರ್. ಈಗೂ ಕೆಲವೊಬ್ರು ಮನ್ಯಾಗ ಇರ್ತೈತಿ. ಆಮೇಲೆ ಸೋನಾರ್ ಅಂಗಡಿ ಒಳಗೆ ಭಾಳ ಇರ್ತೈತಿ ನೋಡ್ರಿ. ಇದು ಭಾಳ ಲಾಕ್ ಸಿಸ್ಟಮ್ ಇರ್ತೈತಿ ಇದಕ್ಕೆ. ನೋಡ್ರಿ ಎಷ್ಟು ಚಂದ ಬರ್ದಾರ ಅವ್ರ. ಮಹಾಭಾರತ ಇದು. ಫಾರ್ಮನ್ ಲೆಟರ್ ನೋಡ್ರಿ ಇದು. ಇದು ನೋಡ್ರಿ ಬಯೋಗ್ರಫಿ ಆಫ್ ಕನ್ನಪ್ಪ ಹ್ಯಾಂಡ್ ರಿಟನ್. ಸೊ ಇದು 1949ನಾಗಿಂದ ಇದು ಇನ್ನು ಇಲ್ಲಿ ಮಠ ಐತಿ ನೋಡ್ರಿ. ಇದು ಮ್ಯೂಸಿಯಮ್ನಾಗ ಅವ್ರು ಬರೆದಿಟ್ಟಿದ್ದು. ಇಲ್ಲೇನು ನೋಡಾಕತ್ತಿರಲ್ಲ ಕ್ಯಾಮ್ರಾ, ಇದನ್ನು ವೀರೇಂದ್ರ ಹೆಗಡೆ ಅವ್ರು ಯೂಸ್ ಮಾಡಿದ್ದು ನೋಡ್ರಿ. ಇಲ್ಲೇನು ನೋಡಾಕತ್ತಿರಲ್ಲ ಪೇಂಟಿಂಗ್ಸ್, ಇವೆಲ್ಲ ಕೈಲೇ ಮಾಡಿ ಅವಾಗನ ಹಾಕಿದ್ದು ನೋಡ್ರಿ. ಇಲ್ಲೇನು ನೋಡಾಕತ್ತಿರಲ್ಲ, ಇದು ಸೋಡಾ ಮೇಕರ್ ನೋಡ್ರಿ. ಸೊ ಅವಾಗ ಸೋಡಾ ಮಾಡೋ ಮಷೀನ ಹಿಂಗಿತ್ತು. ಇದು ಟೀ ಸ್ಯಾಮೋವರ್, ಚಾದ್. ಇಲ್ಲೇನು ನೋಡಾಕತ್ತಿರಲ್ಲ, ಇದು ಥಿಯೇಟರ್ ಎಫೆಕ್ಟ್ ನೋಡ್ರಿ. ನಾವು ಪಿಕ್ಚರ್ ನೋಡೋಕ್ಕೆಲ್ಲ ಮೊದಲು ಸಣ್ಣ ಥಿಯೇಟ್ರಿಗೆ ಅದು ಹೋಗ್ತಿದ್ವಲ್ಲ, ಹಿಂದಿಂದ ಹಿಂಗೆ ಪ್ರೊಜೆಕ್ಟರ್ ಬಿಡ್ತಿದ್ರೆ. ಸೊ ಅದ ನೋಡ್ರಿ ಇಲ್ಲೇ. ಇಲ್ಲಿ ನೋಡ್ರಿ ಚಿಮ್ನಿ ಹಾಕ್ಯಾರ ಮ್ಯಾಲೆ. ಲ್ಯಾಂಟರ್ನ ಮೊದಲೆಲ್ಲ ಯೂಸ್ ಮಾಡ್ತಿದ್ರಲ್ಲ ಇದನ್ನ. ಸೊ ಕರೆಂಟ್ ಹೋದಾಗದು ಈಗೂ ಕೆಲವೊಬ್ರು ಇವ್ನು ಯೂಸ್ ಮಾಡ್ತಾರೆ ಲ್ಯಾಂಟರ್ಸ್ ಅದು. ಇಲ್ಲೇನು ನೋಡಾಕತ್ತಿರಲ್ಲ, ಇದು ಪೇಪರ್ ಕಟ್ಟಿಂಗ್ ಮಷಿನ್ ನೋಡ್ರಿ.
ಇಲ್ಲೇ ನೋಡತ್ತಲ್ಲ ಹಳೆ ಕಾಲದ ಕಟ್ಟೆ ಬಾಗ್ಲಾದು ಹೆಂಗೆ ಮಾಡ್ಯಾರ ನೋಡ್ರಿ. ನಾವು ಮ್ಯೂಸಿಯಮ್ ನೋಡಿ ಈಗ ಹೊರಗೆ ಬಿದ್ವಿ. ಆ್ಯಕ್ಚುಲಿ ವರ್ತ್ ಐತಿ ಇಲ್ಲಿ ಬರೋದು. ನೀವು ಮೈಸೂರು ಪ್ಲ್ಯಾನ್ ಮಾಡಿದ್ರಿ ಅಂದ್ರೆ ನಿಮ್ಮ ಬಕೆಟ್ ಲಿಸ್ಟ್ ಒಳಗೆ ಇದನ್ನೂ ಹಾಕೊಂಡ ಬಿಡ್ರಿ, ಯಾಕಂದ್ರೆ ಅಷ್ಟು ಚಲೋ ಐತಿ. ಸೊ ಮೈಸೂರಿಗೆ ಹೋಗುವಾಗ ಮೊದಲೇ ಇದು ಬರ್ತೈತಿ, ಚಲೋ ಐತಿ. ಒಮ್ಮೆ ಬಂದು ಹೋಗ್ರಿ. ನಮ್ದಂದ್ರೆ ಈಗ ಫುಲ್ ನೋಡೋದಾತ, ಭಾರಿ ಮಸ್ತ್ ಐತಿ. ಇದನ್ನು ಆ್ಯಕ್ಚುಲಿ ನೀವು ಹಿಂಗೆ ಡೀಟೇಲ್ಡಾಗಿ ಸಾವಕಾಶ ನೋಡಕತ್ತಂದ್ರೆ 2 ತಾಸರ ಬೇಕು. ನಾವು ನೋಡಿದ್ವಿ ನಾವು ಬರೋಬ್ಬರಿನ, ಬಟ್ ಹಂಗೆ ನಾವು ಸ್ವಲ್ಪ ಫಾಸ್ಟ್ ನೋಡಿದಕ್ಕೆ 1 ತಾಸನ್ನ ಕಂಪ್ಲೀಟ್ ಆಯ್ತು ನೋಡ್ರಿ. ಇಲ್ಲಿ ನೋಡ್ರಿ ಟ್ರೈನನ್ನು ಇಟ್ಟಾರ ಅವ್ರು. ಆಮೇಲೆ ಈ ಕಡೆ ನೋಡಿದ್ರೆ ಡಬಲ್ ಡೆಕ್ಕರ್ ಬಸ್ಸನ್ನು ಇಟ್ಟಾರ. ಇನ್ನೂ ಮಂದಿ ಬರಾಕತ್ತೈತಿ ನೋಡ್ರಿ ಇಲ್ಲಿ. ಸೊ ನಾವು ನೋಡ್ಕೊಂಡು ಬಂದ್ವಿ ಈಗ. ಕಾರ್ ಮ್ಯೂಸಿಯಮ್ ನಾವಂತೂ ನೋಡ್ಕೊಂಡು ಬಂದ್ವಿ. ಸೊ ನೀವು ಇಲ್ಲಿ ನೋಡಕ್ಕೆ ಬರ್ರಿ. 250+ ಕಾರ್ ಹಳೆಯ ಕಾರ್ ಅದಾವಿಲ್ಲೇ. ಸೊ ಮಸ್ತ್ ಐತಿ ಪಯಣ ಮ್ಯೂಸಿಯಮ್. ಈ ವಿಡಿಯೋ ನಿಮಗೆ ಸೇರೈತಂದಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಭಾಳಷ್ಟು ಮಂದಿಗೆ ನಮ್ಮ ವಿಡಿಯೋಸ್ನ ಕಳಿಸ್ರಿ, ಹಾಗಾಗಿ ಅವರು ಇದನ್ನು ನೋಡ್ಬೋದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋ ಮತ್ತೆ ಚಲೋ ಐತಿ, ಅಲ್ಲಿ ಸಿಗೋಣ.